ಅದೇ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯನವರು ಬರೀ ಉಡಾಫೆ ಮಾತುಗಳು, ಬರೀ ಎಲ್ಲ ಸುಳ್ಳು ಆಶ್ವಾಸನೆಗಳು, ಸಾರ್ವಜನಿಕರಿಂದ ಕಟ್ಟತಕ್ಕಂಥ ತೆರಿಗೆ ದುಡ್ಡನ್ನ ಇವರು ಯಾವುದೋ ಭಾಗ್ಯಗಳಿಗೆ ಅಂತ ಕೊಟ್ಟುಕೊಂಡ್ಬಂದ್ರು. ಕೊಟ್ಟಂತ ಭಾಗ್ಯ ಯಶಸ್ವಿಯಾಗಿ ಎಲ್ಲೂ ಆಗ್ತಾ ಇಲ್ಲ. ಈಗ ಅವ್ರಿಗೊಂದು ಬೆದರಿಕೆ ಆಗ್ತಾ ಬಂದಿದ್ದಾರೆ. ನೀವೇನಾದ್ರೂ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ ಅನ್ನೋದಾದ್ರೆ ನಿಮ್ಗೆ ಕೊಟ್ಟಂತ ಭಾಗ್ಯಗಳನ್ನ ಕಿತ್ಕೊಂಡ್ಬಿಡ್ತೀವಿ ವಾಪಸ್ ಅಂತ. ಯಾವುದೇ ರೀತಿ ಕಿತ್ಕೊಳಕ್ಕಾಗಲ್ಲ. ಸಾರ್ವಜನಿಕ ಈ ಬೆದರಿಕೆಗಳನ್ನ ಬಿಡಬೇಕು ಸಿದ್ದರಾಮಯ್ಯನವರು. ಸಾರ್ವಜನಿಕ ಇವರು ಅರ್ಹತೆ ಇದ್ರೆ, ಯೋಗ್ಯತೆ ಇದ್ರೆ ಓಟ್ ಕೇಳಬೇಕು. ಆ ರೀತಿ ಬಿಟ್ಟು ಮತ್ತು ಬೆದರಿಕೆಗಳಿಂದ ಕೇಳೋದು ತಪ್ಪಿದೆ. ಭಾರತೀಯ ಜನತಾ ಪಕ್ಷದ ನಾವುಗಳು ಹೆಮ್ಮೆಯಿಂದ ನಾವು ಓಟಲ್ಲಿ ಕೇಳುವಂತ ಒಂದು ಮುಂಚೂಣಿಯಲ್ಲಿದ್ದೀವಿ. ನಾವು ಮೋದಿ ಕೊಟ್ಟಂತ ಕೊಡುಗೆಗಳನ್ನ ಅವರು ಮುಂದಿಟ್ಕೊಂಡು ಇವತ್ತು ಮತದಾನವನ್ನು ಮಾಡಿ ಅಂತ ಕೇಳುವಂತ ಒಂದು ಅರ್ಹತೆ ನಮಗಿದೆ. ಕಾಂಗ್ರೆಸ್ ಮತ ಕೇಳುವಂತ ಅರ್ಹತೆ ಯಾವ್ದು ಇಲ್ಲ, ಕಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಹೆಮ್ಮೆಯಿಂದ ಮೋದಿ ಅವರು ಕೊಟ್ಟಂತ ಕೊಡುಗೆಯನ್ನ ಹೇಳ್ಕೊಂಡು ನಾವು ಮತ ಯಾಚನೆ ಮಾಡಕ್ಕೆ ಹೋಗ್ತಾ ಇದೀವಿ. ಅದೇ ಮತ್ತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ MP ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ ಏನು ಆಗಿಲ್ಲ, ನಮ್ಮ ಕೆಲಸಗಳು ಆಗಿಲ್ಲ ಅಂತ ಹೇಳ್ತಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಮೋದಿ ಅವರಿಂದ ಆದಂತ ಒಂದು ಕೊಡುಗೆಗಳು, ಸ್ವಚ್ಛ ಭಾರತ್ ಅಭಿಯಾನದಲ್ಲಿ 2013ರಿಂದ 2014ವರೆಗೆ 1,67,510 ಶೌಚಾಲಯಗಳನ್ನ ನಮ್ಮ MP ಕಾನ್ಸ್ಟಿಟ್ಯೂನ್ಸಿ ಆಗಿದೆ. ಉಜಾಲಾ ಯೋಜನೆ ಅಡಿಯಲ್ಲಿ 24,82,713 ಸುಮಾರು 25 ಲಕ್ಷದವರೆಗೆ LED ಬಲ್ಬ್ಗಳನ್ನು ವಿತರಣೆ ಮಾಡಲಾಗಿದೆ. ಪ್ರಧಾನಮಂತ್ರಿ ಕೃಷಿ ಸನ್ಮಾನ್ ಯೋಜನೆಯಲ್ಲಿ 1,54,319 ರೈತರಿಗೆ ಹಣ ಸಂದಾಯವಾಗಿದೆ. ದೀನ್ ದಯಾಳ್ ಉಪಾಧ್ಯಾಯ ಯೋಜನೆ ಫಲಾನುಭವಿಗಳು 1,72,237 ಕುಟುಂಬ ರೈತರಿಗೆ ಮಣ್ಣಿನ ಆರೋಗ್ಯ ಸಾಯಿಲ್ ಕಾರ್ಡ್ ಸಿಕ್ಕಿದೆ. 11,422 ರೈತರು ಇದನ್ನು ಅನುಕೂಲವನ್ನು ಪಡೆದಿದ್ದಾರೆ. ಜಲಜೀವನ್ ಮಿಷನ್ ಯೋಜನೆಯಲ್ಲಿ 2,89,145 ಟ್ಯಾಪ್ ಸಂಪರ್ಕಗಳನ್ನ ಗ್ರಾಮಾಂತರ ಪ್ರದೇಶದಲ್ಲಿ ಹಾಕಲಾಗಿದೆ. ಶ್ರಮಯೋಗಿ ಧನ್ 8,492 ಫಲಾನುಭವಿಗಳಿದ್ದಾರೆ. ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ 6,54,461 ಫಲಾನುಭವಿಗಳಿದ್ದಾರೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯಲ್ಲಿ 75,951 ನೋಂದಾಯಿತರಾಗಿದ್ದಾರೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಲ್ಲಿ 100% ಬ್ಯಾಂಕ್ ಖಾತೆಗಳು. ಈ ಶ್ರಮ್ ಕಾರ್ಡ್ ನೋಂದಣಿಯ ಫಲಾನುಭವಿಗಳು 3,42,715. ಪ್ರಧಾನಮಂತ್ರಿ ಸೌಭಾಗ್ಯ ಯೋಜನೆಯಲ್ಲಿ 100% ಕುಟುಂಬಗಳು ಫಲಾನುಭವಿಗಳಾಗಿದೆ. ಇವತ್ತು ಇಡೀ ದೇಶದಲ್ಲಿ ಮೋದಿಯವರು ಕೊಟ್ಟಂತ ಏನು ಒಂದು ಕಾರ್ಯಕ್ರಮ ಇದಾವೆ ಅದ್ರಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿ ಫಲಾನುಭವಿಗಳಾಗಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಶೌಚಾಲಯಗಳಿಲ್ಲ ಅಂತ ಹೇಳಂಗಿಲ್ಲ, ಪ್ರತಿಯೊಂದು ಮನೆಗೂ ಶೌಚಾಲಯವನ್ನು ಕಟ್ಕೊಟ್ಟಿದ್ದಾರೆ. ಮತ್ತೆ ಈ ಯಾವುದು ಇದು ಬಂದಿತ್ತಲ್ಲ ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿಯಾದಂತ ಡಾಕ್ಟರ್ ಸುಧಾಕರ್ ಅವರು ಅಭಿವೃದ್ಧಿ ಹರಿಕಾರ ಮತ್ತೆ ಅನುಭವಸ್ಥ ರಾಜಕಾರಣಿಯನ್ನ ಭಾರತೀಯ ಜನತಾ ಪಕ್ಷ ಕಣಕ್ಕಿಳಿಸಿದೆ. ಭಾರತೀಯ ಜನತಾ ಪಕ್ಷ ಒಂದು ಕಾರ್ಯಕರ್ತರ ಪಕ್ಷ. ಭಾರತೀಯ ಜನತಾ ಪಕ್ಷ ಸಿಪಾಯಿಗಳಾಗಿರ್ತಾರೆ ಅಂತ ಒಂದು ಗುರುತಿಸಿ ಡಾಕ್ಟರ್ ಸುಧಾಕರ್ ಅವರನ್ನ ಕಣಕ್ಕಿಳಿಸಿದೆ. ಈ ನಿಟ್ಟಿನಲ್ಲಿ ನಾಳೆ 20/4/2024 ಶನಿವಾರದಂದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರ ಎರಡನ್ನೂ ಸೇರಿಸಿ ಒಂದು ಸಾರ್ವಜನಿಕ ಸಭೆಯನ್ನ ನಡೆಸಿಕೊಡ್ತಾ ಇದ್ದಾರೆ ಮಧ್ಯಾಹ್ನ 3:30 ಗಂಟೆಗೆ. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಯಾರು ನಮ್ಮ ಬೂತ್ ಅಧ್ಯಕ್ಷರಿದ್ದಾರೆ, ಬೂತ್ ಕಾರ್ಯದರ್ಶಿಗಳಿದ್ದಾರೆ, ನಮ್ಮ ಸಂಘಟನೆಯಲ್ಲಿ ತೊಡ್ಕೊಂಡಂತ ಎಲ್ಲ ಪ್ರಮುಖ ಕಾರ್ಯಕರ್ತರನ್ನ ಈ ಒಂದು ಸಭೆಗೆ ಆಹ್ವಾನ ಕೊಡ್ತಾ ಇದ್ದೇವೆ. ಅದೇ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಅಭಿಮಾನಿಗಳು ನಾಳೆ ಬರಬೇಕು ಅಂತ ಹೇಳಿ ಈ ಸಭೆಯ ಮೂಲಕ ಅವನ್ನ ಆಹ್ವಾನ ಕೊಡ್ತಾ ಇದ್ದೇವೆ.